ವರದಿಗಾರರು ಬಚ್ಚಳ್ಳಿ ನಾರಾಯಣಸ್ವಾಮಿ. पूरा ओपन कर दे पूरा फुल परेशान ಕೇಳಲ್ಲ ಬನ್ನಿ ಪ್ರಸಾದ ತಿಳ್ಕೊಂಡು ಹೋಗಪ್ಪ. ಯಾರ ತಗೊಂಡ್ರೆ ಗಾಡಿ ಬಚ್ಚಿದೆ ಯಾರು ಮಾತಾಡೋದು ಸ್ವಾಮಿ ಹೇಳಿ. ಮಾತಾಡೋರು ಮಧ್ಯ ಬನ್ನಿ ಅವರೆಲ್ಲ. ಫಸ್ಟು ನಾನು ದೇವಸ್ಥಾನ ಚಿಕ್ಕದಾಗಿ ಮಾಡಬೇಕು ಅಂತ. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ ಅಣ್ಣ. ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾನು ಬೂದಾಳ ಗ್ರಾಮ ನಿವಾಸಿ. ಇಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದ್ದ ಕಾರಣದಿಂದ ನಾನು ಆಂಜನೇಯನ ದೇವಸ್ಥಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಮಾಡಬೇಕು ಅಂತ ಮಾಡಿದೆ. ಅದು ಮಾಡದೆ ನನಗೆ ಅನುಕೂಲ ಆಗಿಲ್ಲ. ಎಷ್ಟೆಷ್ಟು ಕಷ್ಟ ಬಿದ್ದೆ, ಆಗಲಿಲ್ಲ. ಈಗ ಒಂದು 6 ವರ್ಷದಿಂದ ಅದನ್ನು ಹಂಗೆ ನಿಲ್ಲಿಸ್ಕೊಂಡಿದ್ದೆ. ಈಗ ಇವರು ಚಂದ್ರಣ್ಣ ಅವರು ಮುಂದಕ್ಕೆ ಬಂದರು, ನಾವು ಮಾಡ್ತೀವಿ ಕಾಟೇರಮ್ಮ ದೇವಸ್ಥಾನ ಇದು ಮಾಡ್ತೀವಿ ಅಂತ. ಏನೋ ನಮ್ಮ ಕೈಯಲ್ಲಿ ಆಗಿ ಸಹಾಯತೆ ನಾವು ಬಿಟ್ಟಿದ್ದೀವಿ, ಸಪೋರ್ಟ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀವಿ. ದೇವಸ್ಥಾನ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ನಮ್ಮ ಕನಸಿನಲ್ಲಿ ಬಂದು ನನಗೆ ಇಲ್ಲಿ ಅಮ್ಮ ಕಾಟೇರಮ್ಮ ನೆಲೆಸ್ಬೇಕು ಅಂತ ಮನಸ್ಸಲ್ಲಿ ಬಂತು. ಮಾಡಬೇಕು ಅಂತ ಮನಸ್ಸಲ್ಲಿ ಇದಾಗಿ ಮಾಡಿದೆ. ತುಂಬ ಸಮಸ್ಯೆಗಳು ಬಂದರೂ ಬಿಡ್ದಿರ ಇವತ್ತು ಆ ತಾಯಿ ಯಶಸ್ವಿಯಾಗಿ ಸ್ವೀಕಾರ ಮಾಡ್ಕೊಂಡಿದ್ದಾಳೆ. ಮುಂದಕ್ಕೆ ಇದೇ ಥರ ಇನ್ನೂ ಚೆನ್ನಾಗಿ ಆ ತಾಯಿ ಅಭಿವೃದ್ಧಿ ಮಾಡಿಕೊಂಡು 10 ಜನಕ್ಕೆ ಒಳ್ಳೇದು ಮಾಡಿ ಅಭಿವೃದ್ಧಿ ಆಗಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಹೆಸರು ಚಂದ್ರು. ಅಲ್ಲ, ನಿಮ್ಗೆ ಯಾರೆಲ್ಲ ಬೆಂಬಲ ಕೊಟ್ಟರು ಅಂತ ಈ ದೇವಸ್ಥಾನ? ನಮ್ಮ ಶೇಖರಣ್ಣ ಅವರು ನಮಗೆ ದುಡ್ಡು ಕೊಟ್ಟರು. ನಮ್ಮ ಕೈಯಲ್ಲಿ ಎಷ್ಟಾಗಿದೆಯೋ ಮಾಡಿ ಅಂತ ಈ ಸುತ್ತಮುತ್ತಲು ಗ್ರಾಮದವರು ಜನಗಳು ಎಲ್ಲರೂ ಬೆಂಬಲ ಕೊಟ್ಟು ನನಗೆ ಸಹಕರಿಸಿದ್ದಾರೆ. ಅವ್ರ ಸಹಾಯದಿಂದ ಇವತ್ತು ಆ ತಾಯಿ ನಿಲ್ಲಿಸಿ ಮಾಡ್ತಾಯಿದ್ದೀನಿ. ಇನ್ನಷ್ಟು ಬೆಂಬಲ ಕೊಟ್ಟರೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡ್ಬೋದು ಅಂತ ಆಸೆ ಇದೆ. ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಅನಿಸಿದೆ. ಆ ತಾಯಿ ಬೆಂಬಲ ಜನರ ಬೆಂಬಲ ಇದ್ದರೆ ಮಾಡಿ. ಇಲ್ಲಿ ಪೂಜೆ ನೀವೇ ಮುಂದುವರ್ಸ್ಕೊಂಡು ಹೋಗ್ತೀರಾ ಇಲ್ಲ ಬೇರೆ ಯಾರನ್ನ ನೇಮಿಸ್ತೀರಾ? ನೀವೇ ನಾವೇ ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವ್ಯಾವ ದಿನ ಇರುತ್ತೆ ಸರ್ ಇಲ್ಲಿ? ಪ್ರತಿದಿನ ಇರುತ್ತೆ. ಪ್ರತಿದಿನ ಇರುತ್ತೆ. ಶುಕ್ರವಾರ ಮಂಗಳವಾರ ಪೂಜೆ ಇರುತ್ತೆ. ಬೆಳಗ್ಗೆ ಸಾಯಂಕಾಲ ಓಪನ್ ಇರುತ್ತೆ. ಏನು ಮುಂದೆ ಕರ್ಗಾನು ಇಲ್ಲಿ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆಯಲ್ಲ, ಅದು ಹೇಳಿ. ಆಯ್ತಾಯ್ತು ಹೇಳ್ಬಿಟ್ರು. ಸಪೋರ್ಟ್ ವಾಲ್ಸಿ ಕಾಸು ಸಪೋರ್ಟ್